ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅಬ್ಬರದ ಪ್ರಚಾರವನ್ನ ಈಗಾಗಲೇ ಆರಂಭ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗ್ರಾಮಾಂತರ ಭಾಗದಲ್ಲಿ ಮತಯಾಚನೆಯನ್ನ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅಬ್ಬರದ ಪ್ರಚಾರಕ್ಕಿಳಿದಿದ್ದಾರೆ. ಈಗಾಗಲೇ ಗ್ರಾಮಾಂತರ ಭಾಗದಲ್ಲಿ ಮತಯಾಚನೆಗೆ ಮುಂದಾಗಿದ್ದಾರೆ. ಮನೆ ಮನೆಗೆ ತೆರಳಿ ಮತ ಕೇಳಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಇದೊಂದ್ಸಲ ಅವಕಾಶ ಕೊಡಿ ಅಂತ ಮತದಾರರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ ಶ್ರೀನಿವಾಸ್. ಮುಸ್ಲಿಂ ಸಮಾಜದವರು ಕೂಡ ನಮಗೆ ಸಾಥ್ ನೀಡ್ತೀವಿ ಅಂದಿದ್ದಾರೆ ಅಂತ ಹೇಳ್ತಿರುವಂತದ್ದು. ಇದೊಂದ್ಸಲ ಮತ ನೀಡಿ ಅಂತ ಬಿಜೆಪಿ ಮುಖಂಡರು ಮನವಿಯನ್ನ ಮಾಡ್ಕೋತಾ ಇರುವಂತದ್ದು. ಆ ಕಡೆ ಟಿಕೆಟ್ ಹಂಚಿಕೆಯಲ್ಲೇ ಗೊಂದಲ ಇರುವಾಗ ಇವರು ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂಥದ್ದು. ಇದೊಂದ್ಸಲ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇರುವಂಥದ್ದು. ಮನೆ ಮನೆಗೂ ಹೋಗಿ ಮತ ಭೇಟೆಗೆ ಮುಂದಾಗಿರುವಂಥದ್ದು ಬಿಜೆಪಿ ಈಗಾಗಲೇ. ಬಿಜೆಪಿ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದ್ ಕಡೆ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ಅಭ್ಯರ್ಥಿ ಆಯ್ಕೆಯಾಗಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಫಿಕ್ಸ್ ಆಗಿದೆ. ಈಗ ಅವರು ಪ್ರಚಾರವನ್ನ ಆರಂಭ ಮಾಡ್ಕೊಂಡಿರುವಂತದ್ದು. ಅವ್ರು ಹೇಳ್ತಾರೆ, ಮುಸ್ಲಿಂ ಸಮಾಜದವರು ಕೂಡ ನಮಗೆ ವೋಟ್ ಹಾಕುವಂತ ಭರವಸೆ ಇದೆ ನಮ್ಗೆ, ಹಾಗಾಗಿ ನಮಗೆ ಗೆಲ್ಲುವಂತ ಭರವಸೆ ಇದೆ ಅಂತ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಭರವಸೆಯಿಂದ ಪ್ರಚಾರಕ್ಕೆ ಇಳಿದಿರುವಂತದ್ದು. ಇದೊಂದ್ಸಲ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ನ ಬಿಕ್ಕಟ್ಟು ಒಂದ್ ರೀತಿಯಾಗಿ ಬಿಜೆಪಿಗೆ ಒಳಿತಾಗಬಹುದು ಅನ್ನುವಂತ ಸೂಚನೆಗಳು ಕೂಡ ದಕ್ಷಿಣದಲ್ಲಿ ಕಾಣಿಸ್ತಾ ಇದೆ.